ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಮೇ 25ರ ಕ್ಲೈಮ್ಯಾಕ್ಸ್. ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕಡೆ ದೊಡ್ಡ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ರಾಹುಲ್ ಗಾಂಧಿ ಅವರಿಂದಾನೇ ಅಂತಿಮ ಸಂದೇಶ ಬಂದಿದೆ. ಕಡೆಗೂ ಕೂಡ ಕರ್ನಾಟಕ ಕುರ್ಚಿಗೆ ಸಂಬಂಧಪಟ್ಟಂತೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಕೂಡ ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಬೇರೆಯವ್ರು ಕೂರ್ತಾರ ಜಾಗಕ್ಕಾಗಾದ್ರೆ ಏನಾಗಲಿದೆ? ಸದ್ಯ ವೀಕ್ಷಕರ ತಂಡ ಬರ್ತಿರೋ ಹೊತ್ತಲ್ಲಿ ಬರ್ತಿರೋ ಸುದ್ದಿ ಏನು ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ 25ನೇ ತಾರೀಕಿಗೆ ಒಂದು ನಿರ್ಧಾರ ತಗೊಳ್ತಾರೆ ಅನ್ನೋದು ಗೊತ್ತಾಗ್ತಿದೆ. ವೇಣುಗೋಪಾಲ್ ಅವರು 2 ದಿನ ರಜಾದಲ್ಲಿದ್ದರು. ಕೇರಳದ್ದೆಲ್ಲ ಪ್ರಮಾಣ ವಚನ ಎಲ್ಲ ಆದಮೇಲೆ ಅವರು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಹಾಗೆ 2 ದಿನ ಯಾರ ಕೈಗೂ ಸಿಕ್ಕಿರಲಿಲ್ಲ. ಅದಾದ ಮೇಲೆ ಈಗ ರಾಹುಲ್ ಗಾಂಧಿ ಅವ್ರ ಜೊತೆ ಕರ್ನಾಟಕದ ಬಗ್ಗೆ ಮಾತುಕತೆಯನ್ನು ಸ್ವತಃ ವೇಣುಗೋಪಾಲ್ ಅವರು ಮಾಡಿದ್ದಾರೆ. ಕರ್ನಾಟಕದ ತೀರ್ಮಾನವನ್ನು ಪ್ರಕಟಿಸಬೇಕಾಗಿದೆ, ಇನ್ನು ಡಿಲೇ ಮಾಡಿದ್ರೆ ಪಕ್ಷಕ್ಕೆ ಡೇಂಜರ್ ಅಂತ ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಈ ಸಂದೇಶ ರವಾನಿಸಿದ್ದಾರೆ, ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ತೀರ್ಮಾನ ತಗೊಳ್ತೀವಿ, ನಾವು ತಗೊಳ್ಳೋ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ. ಸೊ ಮೇ 25ಕ್ಕೆ ದೊಡ್ಡ ತೀರ್ಮಾನ ಆಗಲಿದೆ ಅನ್ನೋದು ಗೊತ್ತಾಗ್ತಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಡೆಲ್ಲಿಗೆ ಹೋಗೋ ತಯಾರಿ ಮಾಡ್ತಿದ್ದಾರೆ. ಸಿದ್ದು ಬಣದಿಂದ ಸೀಕ್ರೆಟ್ ಮೀಟಿಂಗ್ಗಳು ನಡೀತಿದ್ದಾವೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಈಗ ಶಾಸಕರು ಸಚಿವರುಗಳೆಲ್ಲ ಮೀಟಿಂಗ್ ಮಾಡ್ತಿರೋದು ಒಂದು ಕಡೆ ಗಮನ ಸೆಳೀತಿದೆ. ಜಾರ್ಜ್ ಸಮ್ಮುಖದಲ್ಲಿ ಖರ್ಗೆ ಅವರೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕರೆದು ಮಾತಾಡಿಸಿದ್ದು ಭಾರಿ ಅಚ್ಚರಿ ಕಾರಣ ಆಯಿತು ಮೊನ್ನೆ. ಯಾಕಂದರೆ ಜಾರ್ಜ್ ಅವರು ಹೈಕಮಾಂಡ್ ಹ್ಯಾಂಡ್, ಅವರು ಯಾರಿಗೆ ಆಪ್ತರು, ಸಿದ್ದರಾಮಯ್ಯ ಆಪ್ತ ಇನ್ನೊಬ್ಬರು ಆಪ್ತ ಅನ್ನೋದಕ್ಕಿಂತ ಹೈಕಮಾಂಡ್ ಹ್ಯಾಂಡು. ಹಾಗಾಗಿ ಅವ್ರ ಮಾತಿಗೆ ಇಲ್ಲೊಂದು ತೂಕ ಇರುತ್ತೆ. ಮತ್ತು ಹೈಕಮಾಂಡ್ ಏನು ಹೇಳ ಬಯಸ್ತಿದೆ ಅನ್ನೋದನ್ನು ಜಾರ್ಜ್ ಅವರು ಕನ್ವೆ ಮಾಡ್ತಾರೆ. ಹಾಗಾಗಿ ಜಾರ್ಜ್ ಅವರ ಎದುರೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂರಿಸಿದ್ರು ಖರ್ಗೆ ಅವರು. ಏನೋ ಒಂದು ಮಹತ್ವದ ಮಾತುಕತೆ ಆಗಿದೆ. ಕೇರಳದಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ವಿನಿಮಯ ಆಗಿರೋದು. ಅದರ ಬೆನ್ನಲ್ಲಿಗೆ 25ಕ್ಕೆ ದೊಡ್ಡ ತೀರ್ಮಾನ ಅಂತ ರಾಹುಲ್ ಗಾಂಧಿ ಅವರ ಕಡೆಯಿಂದ ಮೆಸೇಜ್ ಬಂದಿದೆ. ವೇಣುಗೋಪಾಲ್ ಅವರು ತಲುಪಿಸಿದ್ದಾರೆ ರಾಜ್ಯ ನಾಯಕರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗಲೇಬೇಕು ಅಂತ ಅವ್ರ ಕ್ಯಾಂಪ್ ಮಂಡಿಸ್ತಿದೆ. ಮತ್ತು 43 ಶಾಸಕರ ತಂಡವನ್ನು ರೆಡಿ ಮಾಡಿಟ್ಟಿದ್ದಾರೆ ಡಿ ಕೆ ಅನ್ನೋ ಸುದ್ದಿ ಬರ್ತಿದೆ. ಏನು ಮಾಡ್ತಾರೆ? ಪಕ್ಷನಿಷ್ಠೆ, ನಾನು ಏನು ಮಾಡಿದ್ರು ಪಕ್ಷ ಬಿಡಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್? ಅಕಸ್ಮಾತ್ ಕೈ ಕೊಟ್ಟರೆ ಹೈಕಮಾಂಡ್ 3 ವರ್ಷ ಅಂತೂ ಆಗೋಯ್ತು. ಉಳಿದಿರೋ 2 ವರ್ಷಕ್ಕೆ ಸಿಕ್ಕಿದ್ರೆ ಸಿಕ್ಕಂಗೆ, ಇಲ್ಲ ಅಂದರೆ ಈಗ ಸಿಗಲಿಲ್ಲ ಅಂದರೆ ಮತ್ತೆಂದೂ ಇಲ್ಲ. ಈ ಸಲ ಚಾನ್ಸ್ ಸಿಗಲಿಲ್ಲ ಡಿ ಕೆಗೆ ಅಂದರೆ ಇನ್ನು 6 ತಿಂಗಳಿಗೆ 3 ತಿಂಗಳಿಗೆ CM ಆಗೋ ಕನಸು ಅವರು ಕಾಣಲ್ಲ. ಹಾಗಾಗಿ ಈಗ ಫೈನಲ್ ಜಟಾಪಟಿ. ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಡಿ ಕೆನೇ ಹೇಳಿಬಿಟ್ಟಿದ್ದಾರಲ್ಲ ಬದಲಾವಣೆ ಇಲ್ಲ ಅಂತ, ಇನ್ನೇನು ಬದಲಾವಣೆ ಬಗ್ಗೆ ಯಾಕೆ ಮಾತಾಡ್ತೀರಾ? ರಾಜಣ್ಣವರೇ ಹೇಳ್ತಿದ್ದಾರಲ್ಲ CM ಬದಲಾವಣೆ ಬಗ್ಗೆ ಅಂತ. ಡಿ ಕೆ ಶಿವಕುಮಾರ್ ಅವ್ರ ಕೌಂಟರು, ಪರಮೇಶ್ವರ್ CM ಆಗಲಿ ಅಂತಿದ್ದಾರೆ ಅಂದರೆ CM ಬದಲಾವಣೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಮತ್ತು ಬದಲಾವಣೆ ಬಗ್ಗೆ ರಾಜಣ್ಣವರೇ ಹೇಳ್ತಿದ್ದಾರಲ್ಲ ಅನ್ನೋದು ಡಿ ಕೆ ಕೌಂಟರು. ಇದೆಲ್ಲ ಗಮನಿಸ್ತಾ ಇದ್ದೀವಿ. ಹಗ್ಗಜಗ್ಗಾಟ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪ್ರಯತ್ನ ಮಾಡಿ ಎಲೆಕ್ಷನ್ ತನಕ ಕಾಯಬೇಕು ಅನ್ನುವಂಥ ಸಂದೇಶ ಬಂದಿತ್ತು. ಆ ಸಂದೇಶಕ್ಕೆ ಒಪ್ಪಿಕೊಂಡು ರಿಸಲ್ಟ್ ಬರೋ ತನಕ ಸುಮ್ಮನಿದ್ರು. ಈಗ ಮತ್ತೆ ಮಾತಾಡ್ತಿದ್ದಾರೆ, ಬಟ್ ಅಧಿಕಾರ ಕುರ್ಚಿ ಬಗ್ಗೆ ಮಾತಾಡ್ತಿಲ್ಲ ಅವರು. ಗೊತ್ತಿಲ್ಲ ಅವ್ರಿಗೆ ಏನಾಗಬಹುದು, ಪರಿಸ್ಥಿತಿ ಕೈ ಮೀರಿ ಹೋಗುತ್ತಾ ಅನ್ನೋ ಟೆನ್ಷನ್ ಅವ್ರನ್ನೂ ಆವರಿಸ್ಕೊಂಡಿದೆ. ಆದರೆ ಹೈಕಮಾಂಡ್ 25ಕ್ಕೆ ಏನೋ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ, ಅದನ್ನು ಎಲ್ಲರೂ ಪಾಲಿಸಲೇಬೇಕು ಪಕ್ಷನಿಷ್ಠೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಬೇರೆಯವರು ಕೂರುವಂಥ ಸಮಯ ಬಂತ, ಅಥವಾ ಊಹೆ ಮಾಡಿದಂಥ ಒಂದು ಟ್ವಿಸ್ಟ್ ಇರುತ್ತಾ ಹೈಕಮಾಂಡು? ಕಾದು ನೋಡಬೇಕು. ಈಗ ನ್ಯಾಷನಲ್ ಲೆವೆಲಲ್ಲಿ ಕರ್ನಾಟಕ ಕುರ್ಚಿ ವಿಚಾರವೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಆಡಳಿತ ಇರೋ ಕಡೆಗಳಲ್ಲಿ ಕೇರಳದಲ್ಲೂ ಜಟಾಪಟಿಯಾಗಿ ಟ್ವಿಸ್ಟ್ ಇಟ್ಟರು. ಕಡೆಗೆ ವೇಣುಗೋಪಾಲ್ ಅಂದ್ಕೊಂಡು ಕಡೆಗೆ ಸತೀಶನ್ನವರಾದರು. ಕರ್ನಾಟಕದಲ್ಲಿರೋದನ್ನು ಉಳಿಸ್ಕೊಳ್ಬೇಕು ಅಂದರೆ ಏನು ತೀರ್ಮಾನ ತಗೊಳ್ತಾರೆ ರಾಹುಲ್ ಗಾಂಧಿ ಅವರು? ಕೇರಳ ಬಳಿಕ ಈಗ ಕರ್ನಾಟಕದ್ದೇ ವಿಚಾರ ತಲೆನೋವಾಗಿರೋದು ಕಾಂಗ್ರೆಸ್ಗೆ. ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ತೀರ್ಮಾನದತ್ತ ಎಲ್ಲರ ಚಿತ್ತ. ಬಿಜೆಪಿಯಲ್ಲಿ ಏನಾಗ್ತಿದೆ? ಬಿಜೆಪಿಯಲ್ಲಿ ವೀಕ್ಷಕರ ತಂಡ ಬ್ಯಾಕ್ ಟು ಬ್ಯಾಕ್ ಇಲ್ಲೊಂದಿಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದರೆ ಎಲ್ಲ ಪಶ್ಚಿಮ ಬಂಗಾಳ ಗೆದ್ದಾಯಿತು, ವಿವಿಧ ರಾಜ್ಯಗಳನ್ನು ಗೆದ್ದಾಯಿತು. ಸೌತಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಲ್ಲ. ಬೇರೆ ಕಡೆ ಅಂತೂ ಸೌತಲ್ಲಿ ಅಂದುಕೊಂಡಂಗೆ ಆಗ್ತಿಲ್ಲ, ಸವಾಲಿದೆ. ಕರ್ನಾಟಕದಲ್ಲಿ ಸಾಧ್ಯ ಇದೆ ಬಿಜೆಪಿಗೆ. ಸೊ ಇಲ್ಲಿ ಒಂದು ಸಂಘಟನೆ ಬಲಪಡಿಸೋದು, ಇನ್ನೊಂದು ನಾಯಕತ್ವದ ಗೊಂದಲಕ್ಕೆ ತೆರೆ ಎಳೆಯೋದು, ಎರಡೂ ಮಾಡ್ತಿದ್ದಾರೆ. 2 ತಂಡ ಬರ್ತಾ ಇದೆ ಈಗ 25ಕ್ಕೆ ಮತ್ತು ಇವತ್ತು 2 ತಂಡ ವೀಕ್ಷಕರ ತಂಡ ಬರ್ತಾರೆ.
ಇಲ್ಲಿನ ಉಸ್ತುವಾರಿನೂ ಸೇರಿದಂತೆ ನಿತಿನ್ ನವೀನ್ ಅವರು ಕೂಡ ಬರ್ತಾರೆ ಸದ್ಯದಲ್ಲೇ ಅಂತ ಹೇಳಲಾಗ್ತಿದೆ. ಎಲ್ಲ ತಾಲೂಕಿಂದ ಹಿಡಿದು ಒಂದು ಊರಲ್ಲೂ ಕೂಡ ಸಂಘಟನೆಗೆ ಬಲವರ್ಧನೆ ಕೊಡಬೇಕು ಅಂಥ ಪ್ಲ್ಯಾನನ್ನು ಮಾಡಿದೆ ಹೈಕಮಾಂಡ್. ಒಂದು ಕಡೆ BJP ಸಂಘಟನೆ ಜವಾಬ್ದಾರಿಯನ್ನು ಕೊಡೋದು, ಪೂರ್ಣಾವಧಿ ಪ್ರಚಾರಕರು ಈಗ RSS ಅಲ್ಲಿ ಇರ್ತಾರಲ್ಲ ಅದೇ ರೀತಿ BJPಗೂ ಜಿಲ್ಲಾವಾರು ಪ್ರಚಾರಕರನ್ನು ನೇಮಕ ಮಾಡೋದು, ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಕೊಡೋದು. ಅವರು ತಾಲೂಕು ಲೆವೆಲಲ್ಲೆಲ್ಲ ಪ್ರಚಾರ ಮಾಡಿ ಪಕ್ಷಕ್ಕೆ ಬಲ ತುಂಬಬೇಕು, ಕಾರ್ಯಕರ್ತರ ಲೆವೆಲಲ್ಲಿ ಮತ್ತೆ ಸ್ಟ್ರಾಂಗ್ ಆಗಬೇಕು. ಪಕ್ಷಕ್ಕೆ ಕರ್ನಾಟಕದಲ್ಲಿ ರೂಟ್ ಲೆವೆಲ್ಲಿಂದ ಬಲ ಕೊಡೋದಕ್ಕೆ ಮೋದಿ ಅಮಿತ್ ಶಾ ಅವರ ಆದೇಶ ಆಗಿದೆ. BJP ರಾಷ್ಟ್ರೀಯ ಅಧ್ಯಕ್ಷರ ಆದೇಶ ಪ್ರಕಟವಾಗಿದೆ ಈಗ. ಸೊ ಜನರ ನಾಡಿ ಮಿಡಿತ ಅರಿಯೋದು, ವರದಿಯನ್ನು ರೆಡಿ ಮಾಡೋದು, ಅದನ್ನು ಹೈಕಮಾಂಡ್ಗೆ ಸಬ್ಮಿಟ್ ಮಾಡೋದು, ಎಲೆಕ್ಷನ್ ಆದ್ರೇನು, ಈಗಲೇ ಏನಾದರೂ ಕರ್ನಾಟಕ ಪಾಲಿಟಿಕ್ಸಲ್ಲಿ ಬಿರುಗಾಳಿ ಬೀಸಿದ್ರೆ ಏನು, ಮಧ್ಯಂತರ ಚುನಾವಣೆ ಆದ್ರೇನು, ಎಲ್ಲ ಬೇಕು. BJP ಈಗ ಕರ್ನಾಟಕ ಎಲೆಕ್ಷನ್ ಮೂಡ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ತಯಾರಿಯನ್ನು ಶುರು ಮಾಡಿಬಿಟ್ಟಿದೆ. ರಣಕಹಳೆಯನ್ನು ಮೊಳಗಿಸಿದ ಅಮಿತ್ ಶಾ ಕರ್ನಾಟಕದಲ್ಲಿ. ಅಮಿತ್ ಶಾ ಅವರು ಈಗ ವಿಜಯೇಂದ್ರ ವಿಚಾರದಲ್ಲಿ ಏನು ಮಾಡ್ತಾರೆ ಅನ್ನೋ ಕುತೂಹಲ. ಸೋಮಣ್ಣವರು ಮತ್ತೆ ಕಡೆಯದಾಗ ಒಂದ್ಸಲ ಟ್ರೈ ಮಾಡ್ತಿದ್ದಾರೆ. ಈಗ ಅಧ್ಯಕ್ಷ ಕುರ್ಚಿಗೆ ಹೋಗೋಣ, ಪ್ರಯತ್ನ ಮಾಡೋಣ, ಈಗೆಲ್ಲ ತಂಡ ಬರ್ತಾ ಇದೆ, ಅವ್ರ ಎದುರು ತಮ್ಮದು ಒಂದು ಪ್ರಯತ್ನ ಇರಲಿ ಅನ್ನೋ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಭೂಪೇಂದ್ರ ಯಾದವ್, ತರುಣ್ ಚುಗ್ ಎರಡನೇ ತಂಡದಲ್ಲಿ ವೀಕ್ಷಕರಾಗಿ ದೊಡ್ಡ ನಾಯಕರು ಬರ್ತಾ ಇದ್ದಾರೆ. ಮತ್ತು ಪ್ರಮುಖರೆಲ್ಲ ನಿತಿನ್ ನವೀನ್ ಅವರೇ ಇಲ್ಲಿ ಅಳೆದು ತೂಗಿ ತೀರ್ಮಾನ ಮಾಡಲಿದ್ದಾರೆ. ಕೆಲವರೆಲ್ಲ ಘರ್ ವಾಪಸಿ ಆಗೋರು ಅಂಥದ್ದೆಲ್ಲ ಏನು ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆನೂ ಆಲೋಚನೆಗಳಾಗಬಹುದು. ಈಶ್ವರಪ್ಪನವ್ರ ವಿಚಾರ, ಇನ್ನು ಸುಮಾರು ಜನ ಪ್ರಮುಖ ನಾಯಕರು ಬಿಟ್ಟು ಹೋದವ್ರು ಯಾರಿದ್ದಾರೆ ಅಲ್ಲಿಗೆ ಯಾರನ್ನ ಕರ್ಕೊಂಡು ಬರೋದು, ಇದೆಲ್ಲ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರ ಮಾಡುತ್ತೆ. ಮೇ 23 ಮತ್ತು 24ರಂದು BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರೇ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ 25ರ ಒಳಗಡೆ ಕರ್ನಾಟಕ BJPದು ಒಂದು ಕ್ಲೈಮ್ಯಾಕ್ಸಿಗೆ ಬರೋ ಥರ ಕಾಣಿಸ್ತಿದೆ. ರಾಜ್ಯಾಧ್ಯಕ್ಷ ಕುರ್ಚಿ ಬಗ್ಗೆನೂ ಒಂದು ಮೀಟಿಂಗ್ ಆಗುತ್ತೆ 25ಕ್ಕೆ. 2 ವೀಕ್ಷಕರ ತಂಡದ ರಿಪೋರ್ಟ್ ಎಲ್ಲ ರೆಡಿ ಆದಮೇಲೆ ವಿಜಯೇಂದ್ರ ಮುಂದುವರಿಕೆಯೋ ಅಥವಾ ಸೋಮಣ್ಣವರು ಇವರು ಪ್ರಯತ್ನ ಮಾಡ್ತಿದ್ದಾರೆ, ಅಂಥದ್ದೇನಾದರೂ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಕಾಣ್ತಿರೋದಂತೂ ವಿಜಯೇಂದ್ರ ಮುಂದುವರಿಕೆ ಮಾಡ್ತಾರೆ. ಆದರೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿಗಳು, ಅಲ್ಲಿ ಪ್ರಚಾರಕರು ಮತ್ತು ಕೋರ್ ಕಮಿಟಿಯಲ್ಲಿ ಬದಲಾವಣೆ, ಒಂದು ಯುವ ನಾಯಕರ ತಂಡ ಈ ಸಲ ಕೋರ್ ಕಮಿಟಿಯಲ್ಲಿ ಅತಿ ಹೆಚ್ಚು ಹೊಸ ಅವಕಾಶಗಳನ್ನೆಲ್ಲ ಸೃಷ್ಟಿ ಮಾಡಿ ಅವ್ರಿಗೆ ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಯುವ ನಾಯಕರ ತಂಡ ಅಂದರೆ ಮತ್ತೆ ವಿಜಯೇಂದ್ರ ಕೈ ಬಲ ಆಗುತ್ತೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಮಾಡಿದಾಗಲೇ ಕ್ಲಾರಿಟಿ ಸಿಕ್ತು, ವಿಜಯೇಂದ್ರ ಬದಲಾವಣೆ ಆಗೋ ಥರ ಕಾಣಿಸ್ತಿಲ್ಲ ಅಂತ ಒಂದಿಷ್ಟು ಮಾನದಂಡಗಳನ್ನು ಹಾಕಬಹುದು. ವಿಜಯೇಂದ್ರ ಅವ್ರಿಗೂ ಕೂಡ ನೀವೇ ಅಂತಿಮ ಅಲ್ಲ, ಪಕ್ಷ ಅಂತಿಮ, ಆದರೆ ನಿಮಗೆ ಅಧಿಕಾರ ಕೊಡ್ತೀವಿ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಿ ಅಂತ ಸೂಚನೆಗಳನ್ನು ಕೊಟ್ಟು ರೆಬಲ್ಸ್ಗಳಿಗೆ ಕಿವಿ ಹಿಂಡೋ ಕೆಲಸ ಮಾಡಬಹುದು ಅನ್ನೋ ಥರನೇ ಅನ್ನಿಸ್ತಿದೆ. ಬಟ್ ಸೋಮಣ್ಣವ್ರ ಪ್ರಯತ್ನ ಆಗ್ತಿದೆ, ಅಧ್ಯಕ್ಷ ಬದಲಾವಣೆ ಮಾಡೋದಕ್ಕೆ ಒಂದು ಟೀಮ್ ಪಟ್ಟು ಹಿಡಿದಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಾದು ನೋಡಬೇಕು. ಮೇ 25 ಈಗ ಎಲ್ಲರ ಗಮನ ಸೆಳಿತಾ ಇರುವಂಥ ದಿನಾಂಕ. BJP ಅವತ್ತೇ ತೀರ್ಮಾನ ಪ್ರಕಟ ಆಗಲ್ಲ, ಬಟ್ ಸಭೆ ಯಾವತ್ತಾಗುತ್ತೆ ಅಧ್ಯಕ್ಷರು ಮತ್ತು ಬೇರೆ ಬೇರೆ ವಿಚಾರಗಳದ್ದು ಈ ತಿಂಗಳು ಒಳಗಡೆ, ಜೂನ್ ಬರೋದ್ರ ಒಳಗಡೆ BJP ನಾಯಕತ್ವದೊಂದು ಕ್ಲಾರಿಟಿ ಸಿಗುತ್ತೆ. ಮೇ 25ಕ್ಕೆ ಕರ್ನಾಟಕ ಕಾಂಗ್ರೆಸ್ ಕ್ಲೈಮ್ಯಾಕ್ಸ್ ಅಂತಲೇ ಹೇಳಲಾಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.